ಆತ್ಮೀಯ ಧನುರಾಶಿಯವರೇ, ಗುರಿ ಇಟ್ಟರೆ ತಪ್ಪದ ಬಿಲ್ಲುಗಾರ ನೀವು. ಆಕಾಶದತ್ತ ಮುಖ ಮಾಡಿ ಕನಸು ಕಾಣುವ ನೀವು ಎಂದಿಗೂ ಸಣ್ಣ ಆಲೋಚನೆಗಳನ್ನು ಮಾಡುವವರಲ್ಲ. ನಿಮ್ಮದು ಬೆಂಕಿಯಂತಹ ವ್ಯಕ್ತಿತ್ವ, ಯಾರ ಮುಂದೆಯೂ ತಲೆಬಾಗದ ಸ್ವಾಭಿಮಾನಿ ನೀವು. ಆದರೆ ಸ್ನೇಹಿತರೆ, 2026ರ ಜನವರಿ ತಿಂಗಳು ಧನು ರಾಶಿಯವರ ಪಾಲಿಗೆ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ತಂದೊಡ್ಡುತ್ತಿದೆ. ಒಂದೆಡೆ ಅದೃಷ್ಟದ ಬಾಗಿಲು ತೆರೆದರೆ ಮತ್ತೊಂದೆಡೆ ನಿಮ್ಮ ಕಾಲನ್ನು ಯಾರೋ ಹಿಂದಿನಿಂದ ಎಳೆಯುತ್ತಿರುವ ಅನುಭವ ನಿಮಗಾಗಬಹುದು. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಕಷ್ಟದಲ್ಲಿರುವವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡುತ್ತೀರಿ. ಆದರೆ ಮಾಡಿದ್ದು ಉಣ್ಣು ಮಹಾರಾಯ ಎನ್ನುವ ಹಾಗೆ ನೀವು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಿಮಗೆ ಸಿಗುವುದು ಅಪವಾದ ಮಾತ್ರ. ಈ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಕಣ್ಣು ತೆರೆಸಲಿವೆ. ನೀವು ನಂಬಿದ ದೈವ ನಿಮ್ಮ ಕೈ ಬಿಡುವುದಿಲ್ಲ, ಆದರೆ ನೀವು ನಂಬಿದ ಮನುಷ್ಯರು ನಿಮ್ಮ ಕೈ ಬಿಡಬಹುದು. ಈ ತಿಂಗಳು ನಿಮಗೆ ಒಲಿದು ಬರುತ್ತಿರುವ ಆ ಗಜಕೇಸರಿ ಯೋಗ ಯಾವುದು? ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಲು ಹೊಂಚು ಹಾಕುತ್ತಿರುವವರು ಯಾರು? ಆರೋಗ್ಯ, ಹಣಕಾಸು ಮತ್ತು ಕುಟುಂಬದಲ್ಲಿ ಆಗುವ ಬದಲಾವಣೆಗಳೇನು ಎನ್ನುವುದನ್ನು ವಿವರವಾಗಿ ತಿಳಿಯೋಣ. ಮುಖ್ಯವಾಗಿ ನಿಮ್ಮ ಸಹಜ ಗುಣವಾದ ನೇರ ನಡೆನುಡಿ ಮತ್ತು ಅತಿಯಾದ ಉದಾರತನ ಹೇಗೆ ನಿಮ್ಮ ಏಳಿಗೆಗೆ ಮತ್ತು ಸಮಸ್ಯೆಗೆ ಕಾರಣವಾಗುತ್ತದೆ ಎಂಬುದನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಈ ಜನವರಿ ತಿಂಗಳಲ್ಲಿ ನಿಮಗೆ ಗುರು ಬಲ ಪ್ರಾಪ್ತಿಯಾಗಲು ಮತ್ತು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲು ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ನೆನೆಯುತ್ತಾ ಎಲ್ಲರೂ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಸ್ನೇಹಿತರೆ, ಧನುರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ನೀವು ಹೊರಗಡೆ ಬಹಳ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸು ನಿಮ್ಮದು. ನಿಮ್ಮ ರಾಶ್ಯಾಧಿಪತಿ ಗುರು ಆಗಿರುವುದರಿಂದ ನಿಮಗೆ ಜ್ಞಾನದ ದಾಹ ಹೆಚ್ಚು. ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುವುದು ನಿಮ್ಮ ಸಹಜ ಗುಣ. ಯಾರೇ ತಪ್ಪು ಮಾಡಿದರೂ ಮುಖಕ್ಕೆ ಹೊಡೆದ ಹಾಗೆ ಹೇಳುತ್ತೀರಿ. ಇದೇ ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯ ಕೂಡ ಆಗಿದೆ. ಜನವರಿ ತಿಂಗಳಲ್ಲಿ ನಿಮ್ಮ ಈ ನೇರ ಮಾತು ನಿಮ್ಮ ಹತ್ತಿರದವರನ್ನೇ ದೂರ ಮಾಡಬಹುದು. ಕೆಲವೊಮ್ಮೆ ಸತ್ಯ ಹೇಳುವುದು ಒಳ್ಳೆಯದೇ ಆದರೂ ಅದನ್ನು ಹೇಳುವ ರೀತಿ ಮುಖ್ಯವಾಗುತ್ತದೆ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸಿ ವರ್ತಮಾನದ ಖುಷಿಯನ್ನು ಹಾಳು ಮಾಡಿಕೊಳ್ಳುವುದು ನಿಮ್ಮ ಇನ್ನೊಂದು ಗುಣವಾಗಿದೆ. ಜನವರಿ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ, ಗುರು ಗ್ರಹವು ನಿಮಗೆ ಅನುಕೂಲಕರ ಸ್ಥಾನದಲ್ಲಿದ್ದರೂ ಶನಿ ಮಹಾತ್ಮನ ಪ್ರಭಾವವು ಅರ್ಧಾಷ್ಟಮ ಶನಿಯ ಛಾಯೆಯಾಗಿ ನಿಮ್ಮ ಸುಖ ಸ್ಥಾನದ ಮೇಲೆ ಬೀಳುವ ಸಾಧ್ಯತೆ ಇದೆ. ಇದರ ಅರ್ಥ ಹೊರಗಡೆ ಜಗತ್ತಿನಲ್ಲಿ ನಿಮಗೆ ಮಾನ ಸನ್ಮಾನ ಸಿಕ್ಕರೂ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ನೆಮ್ಮದಿಯ ಕೊರತೆ ಎದುರಾಗಬಹುದು. ಉದ್ಯೋಗದಲ್ಲಿರುವ ಧನುರಾಶಿಯವರಿಗೆ ಜನವರಿ ತಿಂಗಳು ಸುವರ್ಣ ಅವಕಾಶಗಳ ಕಾಲ. ಶಿಕ್ಷಣ, ಬ್ಯಾಂಕಿಂಗ್ ಅಥವಾ ಸಲಹೆ ನೀಡುವ ಕ್ಷೇತ್ರದಲ್ಲಿರುವವರಿಗೆ ಈ ತಿಂಗಳು ಅತ್ಯದ್ಭುತವಾಗಿದೆ. ಮೇಲಧಿಕಾರಿಗಳು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ಪ್ರಮೋಷನ್ ಮಾತುಕತೆಗಳು ನಡೆಯಬಹುದು. ಆದರೆ ಸಹೋದ್ಯೋಗಿಗಳ ಜೊತೆ ಮಾತನಾಡುವಾಗ ಎಚ್ಚರವಿರಲಿ. ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಫಲಿತಾಂಶ ಬರುವ ಸಾಧ್ಯತೆ ಇದೆ, ಆದರೆ ಕಠಿಣ ಪರಿಶ್ರಮ ಅಗತ್ಯ. ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಬಂಗಾರ ಮತ್ತು ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಲಾಭದಾಯಕ ಸಮಯವಿದು. ಬಿಸಿನೆಸ್ ವಿಸ್ತರಣೆ ಮಾಡಲು ಇದು ಸೂಕ್ತ ಸಮಯವಾದರೂ ಪಾಲುದಾರಿಕೆ ವಿಚಾರದಲ್ಲಿ ಹೊಸಬರನ್ನು ನಂಬಬೇಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ದೀರ್ಘಕಾಲೀನ ಹೂಡಿಕೆ ಲಾಭ ತರುತ್ತದೆ, ಆದರೆ ಡೇ ಟ್ರೇಡಿಂಗ್ನಲ್ಲಿ ಎಚ್ಚರಿಕೆ ಇರಲಿ. ನಿರುದ್ಯೋಗಿಗಳಿಗೆ ತಿಂಗಳ 3ನೇ ವಾರದಲ್ಲಿ ಶುಭ ಸುದ್ದಿ ಸಿಗಲಿದೆ. ಇಂಟರ್ವ್ಯೂಗೆ ಹೋಗುವಾಗ ಹಳದಿ ಬಣ್ಣದ ಕರವಸ್ತ್ರವನ್ನು ಬಳಸುವುದು ನಿಮಗೆ ಅದೃಷ್ಟ ತರಲಿದೆ. ಹಣಕಾಸಿನ ವಿಚಾರದಲ್ಲಿ ಹಣದ ಹರಿವು ಚೆನ್ನಾಗಿದ್ದರೂ ಉಳಿತಾಯದ ಕಡೆ ಗಮನ ಕೊಡಿ. ಮನೆ ಅಥವಾ ವಾಹನ ಖರೀದಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು. ಹಳೆಯ ಸಾಲ ತೀರಿಸಲು ಹೊಸ ಸಾಲ ಮಾಡುವ ಪರಿಸ್ಥಿತಿ ಬರಬಹುದು, ಆದ್ದರಿಂದ ಬಡ್ಡಿ ವ್ಯಾಪಾರಿಗಳಿಂದ ದೂರವಿರಿ. ಗೃಹಿಣಿಯರಿಗೆ ಈ ತಿಂಗಳು ಮಿಶ್ರಫಲ ನೀಡಲಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೂ ಸ್ವಯಂ ಉದ್ಯೋಗದ ಮೂಲಕ ಹಣ ಸಂಪಾದಿಸುವ ಯೋಗವಿದೆ. ಕುಟುಂಬ ಜೀವನದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡಬೇಕು. ತಾಯಿಯವರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಿ. ಗಂಡ ಹೆಂಡತಿಯ ನಡುವೆ 3ನೇ ವ್ಯಕ್ತಿಯ ಪ್ರವೇಶದಿಂದ ಮನಸ್ತಾಪ ಉಂಟಾಗದಂತೆ ನೋಡಿಕೊಳ್ಳಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತಾಳ್ಮೆ ಅಗತ್ಯ. ಹಿರಿಯರನ್ನು ಒಪ್ಪಿಸಿದರೆ ನಿಮ್ಮ ವಿವಾಹಕ್ಕೆ ಜಯ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲವಾಗಿದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಒದಗಿ ಬರಲಿವೆ. ಆರೋಗ್ಯದ ವಿಚಾರದಲ್ಲಿ ಲಿವರ್ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಜಾಗರೂಕತೆ ಇರಲಿ. ಈ ವರ್ಷದ ಆರಂಭದಲ್ಲಿ ಧನು ರಾಶಿಯವರು ಎದುರಿಸಬೇಕಾದ ದೊಡ್ಡ ಸವಾಲು ಎಂದರೆ ಅದು ದಾಯಾದಿ ಕಲಹ ಅಥವಾ ಆಸ್ತಿ ವಿವಾದ. ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಕುಟುಂಬದಲ್ಲಿ ಗೊಂದಲ ಉಂಟಾಗಬಹುದು. ರಕ್ತ ಸಂಬಂಧಿಗಳೇ ನಿಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇರುವುದರಿಂದ ಪ್ರತಿಯೊಂದು ದಾಖಲೆಯನ್ನು ಸರಿಯಾಗಿ ಓದಿಯೇ ಸಹಿ ಮಾಡಿ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ವರ್ತಿಸಿ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಭೇಟಿ ನೀಡಿ. ಗೋವುಗಳಿಗೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ನೀಡುವುದರಿಂದ ಜಾತಕದ ದೋಷಗಳು ನಿವಾರಣೆಯಾಗುತ್ತವೆ.
ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿನ ಪುಡಿ ಹಾಕಿ ಸ್ನಾನ ಮಾಡುವುದು ಮತ್ತು ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನ ಕುಂಕುಮ ಹಚ್ಚುವುದು ಶುಭ ತರುತ್ತದೆ. ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಶ್ರೀ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.